ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ವಿಶೇಷ ಏನು ಅಂತಂದರೆ, ಇವತ್ತು ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಈ ಮಿಷಿನು ಏನು ರೇಟ್ ಆಗುತ್ತೆ ಅಂತ ಒಂದು ಕ್ವಶನ್ನು. ಆಮೇಲೆ ಈ ಮಿಷಿನಿಂದ ಲಕ್ಷ ದುಡಿಬೋದಾ ತಿಂಗಳಿಗೆ ಅಂತ ಕೇಳ್ತಾ ಇದ್ರಿ. ಆಮೇಲೆ ನಾನು ಅಡ್ವರ್ಟೈಸ್ ನೋಡಿದ್ದೆ, ತುಂಬ ಅಡ್ವರ್ಟೈಸ್ ಬರ್ತಾ ಇದ್ದಾವೆ. ಇವಾಗ ಫಸ್ಟ್ ಆಗಿದ್ರೆ ಅಷ್ಟೊಂದು ಇರ್ತಿರ್ಲಿಲ್ಲ, ಇತ್ತೀಚಿನ ದಿನದಲ್ಲಿ ಅಡ್ವರ್ಟೈಸ್ ಬರ್ತಾ ಇದೆ. ಇದೊಂದು ಮಿಷಿನ್ ತೊಗೊಂಡ್ರೆ ನೀವು ತಿಂಗಳ ಲಕ್ಷ ದುಡಿಬೋದು. ಏನು ಓದಿದವರು ಓದಲಿಲ್ಲವರು ಯಾರು ಬೇಕಾದರೂ ಆಪ್ರೇಟ್ ಮಾಡ್ಬೋದು ಅಂತ ಕರೆಕ್ಟು, ಸತ್ಯವಾಗಿರೋ ಮಾತು. ತಿಂಗಳ ಲಕ್ಷ ದುಡಿಬೋದು ಅನ್ನೋದು ಕ್ವಶನ್ ಮಾರ್ಕು. ಯಾಕೆ ಅಂತ ನಾನು ಹೇಳ್ತೀನಿ. ಇದ್ರಲ್ಲಿ ಲಕ್ಷ ದುಡಿಬೋದಾ, 2 ಲಕ್ಷ ದುಡಿಬೋದಾ, ಏನು ದುಡಿಬೋದು ಅಂತ ನಾನು ಅದನ್ನು ಹೇಳ್ತೀನಿ. ಬ್ಲೌಸ್ ಹಾಕ್ತಾ ಇದ್ದೆ, ಸ್ವಲ್ಪ ಕ್ಲಾತ್ ಕಡಿಮೆ ಇದೆ, ಹಂಗಾಗ್ಬಿಟ್ಟು ಸ್ವಲ್ಪ ಎಲ್ಲ ಅಟ್ಯಾಚ್ ಎಲ್ಲ ಮಾಡಿದ್ದೀನಿ. ಇಲ್ಲ ಕ್ಲಾತ್ ನೋಡ್ಬೋದು, ಅಟ್ಯಾಚ್ ಮಾಡಿಲ್ಲ, ಜಾಯಿಂಟ್ ಮಾಡಿದ್ದೀನಿ. ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ನನಗೆ ಮೊನ್ನೆ ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದರು ನನಗೆ. ಇದು ಮದ್ದೂರು ಮಂಡ್ಯದ ಹತ್ರ ಮದ್ದೂರಿಂದ ಕಾಲ್ ಮಾಡಿದರು. ರೀಸೆಂಟಾಗಿ ಇದು ಡಿಗ್ರಿ ಮುಗಿಸ್ಕೊಂಡಿದ್ದಾರಂತೆ, ಅಂದರೆ BCom ಏನೋ ಮುಗಿಸ್ಕೊಂಡಿದ್ದಾರೆ. ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಮರ್ತೋಗಿದ್ದೀನಿ ನಾನು. ಜ್ಯೋತಿ ಅಂತಲೇ ಏನೋ ಇದೆ ಅನಿಸುತ್ತೆ, ಶೋಭನ ಜ್ಯೋತಿನ ಇದೆ. ಡಿಗ್ರಿ ಮುಗಿಸ್ಕೊಂಡಿದ್ದಾರಂತೆ. ಅವ್ರು ನನಗೆ ಕಾಲ್ ಮಾಡಿ ಕೇಳಿದರು. ನಾನು ಕೇಳಿದೆ ಫಸ್ಟ್ ಅವ್ರಿಗೆ, ನಂದು ನಂಬರ್ ಹೆಂಗೂ ಸಿಕ್ತು ಅಂತ. ಯೂಟ್ಯೂಬ್ನಲ್ಲಿ ನೋಡಿದೆ ಸಿಕ್ತು ಅಂತ ಅಂದರು. ಅದಕ್ಕೆ ಕಾಲ್ ಮಾಡಿದೆ, ಮೇಡಮ್ ನಾನು ಡಿಗ್ರಿ ಮುಗಿಸ್ಕೊಂಡಿದ್ದೀನಿ, ಈಗ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಮಿಷಿನ್ ಹೆಂಗೆ ಏನು ಅಂತ ಇನ್ಫಾರ್ಮೇಷನ್ ಕೇಳೋಕ್ಕೆ ಅಂತ ಕಾಲ್ ಮಾಡಿದರು. ಡಿಗ್ರಿ ಮುಗಿಸ್ಕೊಂಡು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ನಾನು ಕೇಳಿದೆ. MBA ಮಾಡೋಣ ಅಂತ ಅಂದ್ಕೊಂಡೆ. MBA ಮಾಡಿ ಜಾಬ್ ಮಾಡೋದಕ್ಕಿಂತ ಮನೆಯಲ್ಲಿಯೇ ವರ್ಕ್ ಫ್ರಮ್ ಹೋಮ್ ಥರನೇ ಇದನ್ನು ಮಿಷಿನ್ನು ತೊಗೊಂಡ್ರೆ ತಿಂಗಳ ಲಕ್ಷ ದುಡಿಬೋದು ಅಂತೇಳಿ ತೋರಿಸ್ತಾ ಇದ್ದಾರೆ. ಆಮೇಲೆ ದುಡಿಬೋದು ಅಂತಲೂ ಹೇಳ್ತಾರೆ. ಅದು ನನಗೆ ಗೊತ್ತಿತ್ತು, ಹಿಂಗೆ ಅಡ್ವರ್ಟೈಸ್ ಬರ್ತಾ ಇದ್ದಾವೆ ಅಂತ. ಕಾಮನ್ ಎಲ್ಲರೂ ಡೌಟ್ ಇದ್ದೇ ಇರುತ್ತಲ್ಲ. ಅವ್ರು ಕಾಲ್ ಮಾಡಿ ಕೇಳಿದಾಗೆ ನನಗೆ ಆಶ್ಚರ್ಯ ಆಯಿತು. BCom ಮುಗಿಸ್ಕೊಂಡು MBA ಓದಬೇಕು ಅಂತಿರೋರು ಅವರು ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಮಿಷಿನ್ ತೊಗೊಂಡ್ರೆ ಇದರಲ್ಲೇ ಲಕ್ಷ ದುಡಿಬೋದು, ಯಾಕೆ ಓದಬೇಕು ಅಂತ ಅವರು ಕ್ವಶನ್ ಕೇಳಿದರು. ನನಗೆ ಆಶ್ಚರ್ಯ ಆಯಿತು. ಸುಮ್ಮನೆ ಬ್ಲೈಂಡಾಗಿ ಇನ್ಫಾರ್ಮೇಷನ್ನು ದಯವಿಟ್ಟು ಯಾರೂ ಅಡ್ವರ್ಟೈಸ್ನ ಕೊಡಬೇಡಿ. ಯಾವುದೇ ಮಿಷಿನ್ ಆಗಿರಲಿ, HSW ಆಗಿರಲಿ, RR ಆಗಿರಲಿ, ಬೇರೆ ಯಾವುದಾದ್ರು ರಿಕೋಮ್ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಆ ಥರ ಇನ್ಫಾರ್ಮೇಷನ್ ಕೊಡಬೇಡಿ. ಯಾಕೆ ಅಂತಂದರೆ ಇದರಲ್ಲಿ ತಿಂಗಳ ಲಕ್ಷ ದುಡಿಯೋಕ್ಕೆ ಸಾಧ್ಯನೇ ಇಲ್ಲ. ಇಂಥದ್ದು 4 ಮಿಷಿನ್ ಹಾಕೊಂಡ್ರೆ ಲಕ್ಷ ದುಡಿಬೋದೇನೋ, ಇಲ್ಲಾಂದರೆ 3 ಮಿಷಿನ್ ಹಾಕೊಂಡ್ರೆ ಲಕ್ಷ ದುಡಿಬೋದೇನೋ. ಈ ಒಂದು ಮಿಷಿನ್ ಇಟ್ಕೊಂಡು ಲಕ್ಷ ದುಡಿತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ. ಓದೋರಿಗೆ ಓದೋಕ್ಕೆ ಇಂಟ್ರೆಸ್ಟು ಇರುತ್ತೆ ಅವರಿಗೆ. ಈ ಥರ ಹೇಳಿದ ತಕ್ಷಣ ಅವ್ರ ಮೈಂಡ್ ಏನಾಗ್ಬಿಡುತ್ತೆ ಅಂದರೆ, ಇದರಲ್ಲೇ ದುಡಿಬೋದು, ಮನೇಲೇ ವರ್ಕ್ ಮಾಡಿಕೊಂಡೇ ದುಡಿಬೋದು, ಏನಕ್ಕೆ ಓದ್ಬಿಟ್ಟು ಅಲ್ಲೋಗಿ ದುಡಿಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಅಲ್ಲ. ಇದರಲ್ಲಿ ಎಷ್ಟು ಕಷ್ಟಪಡಬೇಕು ಅಂತಂದರೆ, ನಮಗೆ ಕಸ್ಟಮರ್ಸ್ ಇದ್ದರೆ ನಮಗೆ ಒಂದು 5 ಅರ್ನ್ ಮಾಡ್ಬೋದು. ಅದು ಹೆಂಗೆ, ರಾತ್ರಿ ಹಗಲು ಎಲ್ಲ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಬರುತ್ತೆ. ಫ್ಯಾಮಿಲಿ ಇರೋರಾಗಿರಲಿ, ಈ ಥರ ನಮ್ಮಂಥವ್ರು ಆಗಿರಲಿ, ಮಕ್ಕಳು ಕಾಲೇಜಿಗೆ ಸ್ಕೂಲಿಗೆ ಬಿಟ್ಟು ಕರ್ಕೊಂಡ್ಬಂದು ಅಂಥವ್ರು ತುಂಬ ಒತ್ತು ಕೊಟ್ಟು ಮಾಡಿದ್ರೆ 40,000 to 50,000 ಮಾಡ್ಬೋದು. ನಾನು ಇದು ಮಾಡ್ತೀನಿ. ಒಂದು ನಿಮಿಷ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಇನ್ನು ನಮ್ಮ ಮನೆಯವ್ರಿಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಬಂದರು. ನನಗೆ ಕೆಲಸ ಇದೆ ಅಂತ ಬಂದು ನಾನು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಇಲ್ಲ, ಆ ಥರ ದುಡಿಯೋಕ್ಕೆ ಅಂತೂ ಸಾಧ್ಯನೇ ಇಲ್ಲ, ಖಂಡಿತವಾಗ್ಲೂ ಆಗಲ್ಲ. ಅದರಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಾತ್ರ ಅದೂ ಆಗೋದಿಲ್ಲ. ನನಗೆ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಅವರ ಕೆಲಸ ಅವರೆಲ್ಲ ಮಾಡ್ಕೊಳೋದ್ರಿಂದ ಒಂದು ಸ್ವಲ್ಪ ಅರ್ನ್ ಮಾಡ್ಬೋದು, ಮತ್ತು ಕಸ್ಟಮರ್ಸ್ ಇರೋದ್ರಿಂದನೂ ಅರ್ನ್ ಮಾಡ್ಬೋದು. ಅಷ್ಟು ಅಮೌಂಟ್ ಕೊಟ್ಬಿಟ್ಟು, ಅಂದರೆ ಮಿಷಿನು ಎಷ್ಟು ಪ್ರೈಸು ಅಂತ ನನಗೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ದೀರಾ, ಹಾಗೆ ಮೆಸೇಜನ್ನು ಹಾಕಿದ್ದೀರಾ. ಅದಕ್ಕೂ ನಾನು ಆನ್ಸರ್ನ ಮಾಡಿಬಿಡ್ತೀನಿ. ಮೆಸೇಜು ಮಿಷಿನು ನಾವು ತೊಗೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಚಿಕ್ಕ ಫ್ರೇಮು ಅಂತಂದರೆ 2 lakhs ಸ್ಟಾರ್ಟ್ ಇದೆ, 2 lakhs 5 lakhವರೆಗೂ ಇದೆ. ನಾನು ತೊಗೊಂಡಿರೋದು ದೊಡ್ಡ ಫ್ರೇಮು, ಫ್ಯೂಚರ್ ಮಾಡಲ್. ಅಂದರೆ ನಾನು ಮುಂದೆ ಫ್ಯೂಚರ್ನಲ್ಲಿ ನನಗೇನಾದರೂ ಡಿವೈಸ್ ಚೇಂಜ್ ಮಾಡಿಸ್ಕೋಬೇಕು, ಡಿವೈಸ್ ಹಾಕ್ಸ್ಕೋಬೇಕು, ಅಂದರೆ ಬೀಡ್ಸ್ ಹಾಕ್ಸ್ಕೋಬೇಕು ಅಂತಂದರೆ, ಈಗ ಚಮ್ಕಿ ಹ್ಯಾಂಡ್ ವರ್ಕಿಗೆ ಬರುತ್ತಲ್ವ, ಆ ಥರದ್ದು ಏನಾದರೂ ಬೇಕು ಅಂತಂದರೆ ಆ ಥರದ್ದನ್ನು ಹಾಕಿಸ್ಕೊಳೋ ಅಂಥ ಡಿವೈಸಿಗೆ ತೊಗೊಂಡಿರೋ ಅಂಥದ್ದು ನಾನು ಫ್ಯೂಚರ್ ಮಾಡಲು ತೊಗೊಂಡಿದ್ದೀನಿ. ಅಂದರೆ 2 to 5 ಲಕ್ಷವರೆಗೂ ಇದೆ. ನಾವು ಹೆಂಗೆ ಅಮೌಂಟನ್ನ ಹಾಕ್ತೀವಿ ಆ ಥರವರೆಗೂ ನಮಗೆ ಮಿಷಿನ್ನ ಸಿಗ್ತವೆ. ನಿಮಗಿಲ್ಲಿ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಹೇಳಿದ್ನಲ್ಲ ಫ್ಯೂಚರ್ ಮಾಡಲ್ ಮುಂದೆ ಬೇಕಾದರೂ ಹಾಕೋಬೋದು, ಅದು ಕಾಸ್ಟ್ಲಿ ಒಂದು. ಮತ್ತು ನಾನು ತೊಗೊಂಡಿರೋ ಫ್ರೇಮ್ ಸೈಜು 30x20, 20x32. ನನಗೆ ಇದರಲ್ಲಿನೂ ಫ್ಯೂಚರ್ ಮಾಡಲ್ ಇದೆ. ನನಗೆ 20x32 ನಂದು ಫ್ರೇಮ್ ಸೈಜು. ನಾನು ಅದು ಫ್ರೇಮೂ ಅಷ್ಟೇ ಚೇಂಜ್ ಮಾಡ್ಕೋಬೋದು. ಆ ಥರದೇ ನಾನು ಮಿಷಿನ್ನು ನೋಡಿಬಿಟ್ಟು ಮುಂದೆ ಯೋಚನೆ ಮಾಡಿಬಿಟ್ಟೆ ತೊಗೊಂಡಿರೋದು. ನನಗೆ ದೊಡ್ಡ ಫ್ರೇಮ್ ಬೇಕು ಅಂತಂದ್ರೂ ನಾನು ಸ್ಯಾರಿಗೆಲ್ಲ ಹಾಕ್ಬೋದಲ್ಲ, ಸ್ಯಾರಿ ಲೆಹೆಂಗಾಗೆ ಅಷ್ಟು ದೊಡ್ಡ ಫ್ರೇಮನ್ನು ನಾನು ಇದರಲ್ಲಿ ಯೂಸ್ ಮಾಡ್ಬೋದು. ಚಿಕ್ಕದ್ರಿಂದ ಹಿಡಿದ್ಬಿಟ್ಟು ಫುಲ್ಲು ದೊಡ್ಡದವರೆಗೂ ಸ್ಯಾರಿವರೆಗೂ ಹಾಕೋವರೆಗೂ ತೊಗೊಂಡಿರೋ ಅಂಥದ್ದು ನಾನು ಮಿಷಿನ್ನು. ಡಿಪೆಂಡ್, ನಮಗೆ ಬೇಡ ಸ್ಯಾರಿಗೆಲ್ಲ ಬೇಡ, ಬರೀ ಡ್ರೆಸ್ಸಿಗೆ ಅಷ್ಟೇ ಬೇಕಾಗುತ್ತೆ, ಬ್ಲೌಸಿಗೆ ಅಷ್ಟೇ ಬೇಕಾಗುತ್ತೆ ಅಂತಂದರೆ 20x32 ಇದ್ದರೆ ಸಾಕಾಗುತ್ತೆ ನಮಗೆ ಫ್ರೇಮ್ ಸೈಜು. ಅದರಲ್ಲಿ ಬ್ಲೌಸಸ್ ಎಲ್ಲ ಹಾಕೋಬೋದು. ನಾನು ಹೇಳಿದ್ನಲ್ಲ ನನಗೆ ಮುಂದೆ ಫ್ಯೂಚರ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫ್ಯೂಚರ್ ಮಾಡಲ್ ತೊಗೊಂಡಿರೋದ್ರಿಂದ ಒಂದು ರೇಟ್ ಅನ್ನೋದು ಇರುತ್ತೆ. 2 lakhsಯಿಂದ 5 lakhsವರೆಗೂ ಇರುತ್ತೆ. ಡಿಪೆಂಡ್ ನಿಮ್ಗೆ ಎಷ್ಟು. 2 lakhs ಅಂತಂತಂದರೆ ಮಾಮೂಲಿನೇ ಬ್ರದರು ಮತ್ತು ಉಷಾ ಜನಮ 450 ಅದು ಮಿಷಿನ್ಸು 550 ಅದು ಮಿಷಿನ್ಸ್ ಇತ್ತಲ್ಲ, ಅದನ್ನು ನಾನು ಅದ್ರದ್ದು ವಿಡಿಯೋ ಒಂದು ಹಾಕಿದ್ದೀನಿ, ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಥರದ ಮಿಷಿನ್ ಎಲ್ಲ 1 lakh 2 lakhsಗೆಲ್ಲ ಆ ಥರದ್ದು ಸಿಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡದು ನಾನು ತೊಗೊಂಡಿರೋದು ಹೈ ಎಂಡ್ ಮಿಷಿನು 2ಇಂದ 5 lakhsವರೆಗೂ ಇರುತ್ತೆ. ಅದರಲ್ಲಿ ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ತೊಗೋಬೋದು. ನಾನು ತೊಗೊಂಡಿರೋದು ಫ್ಯೂಚರ್ ಮಾಡಲ್. ಅದೊಂದು ನಿಮಗೆ ಆನ್ಸರ್ ಸಿಕ್ತು ಅಂತೀನಿ. ಆಮೇಲೆ ಅದನ್ನು ಇನ್ನೊಂದು ಹೇಳ್ತಾ ಇದ್ದೆ ನಾನು, ಅದೇ ಇದು ಒಬ್ಬರು ಕಾಲ್ ಮಾಡಿ ಕೇಳಿದ್ರು ಹಿಂಗೆ ದುಡಿಬೋದಾ ಅಂತ. ಖಂಡಿತವಾಗೂ ದುಡಿಯೋಕ್ಕಾಗಲ್ಲ ಅಂತ ಹೇಳಿದೆ. ಯಾಕೆ ದುಡಿಯೋಕ್ಕಾಗಲ್ಲ ಅಂತಂದರೆ, ನೀವು ಹಿಂಗೆ ಯೋಚನೆ ಮಾಡಿ ನೋಡೋಣಂತೆ. ಒಂದು ಬ್ಲೌಸ್ ಹಾಕೋಕ್ಕೆ ಈಗ ಸುಮಾರು ಏನಿಲ್ಲ ಅಂತಂದ್ರೂ 1 ದಿನ ಅಂತೂ ಬೇಕಾಗುತ್ತೆ. ಹೆವಿ ಡಿಸೈನ್ ಹಾಕಬೇಕು ಅಂತಂದರೆ, ತುಂಬ ಹೆವಿ ಡಿಸೈನ್ ಹಾಕಬೇಕಂದ್ರೆ 2 ದಿನ ಬೇಕಾಗುತ್ತೆ. ಹೆವಿ ಡಿಸೈನ್ ಹಾಕಬೇಕು ಅಂತಂದರೆ 1 ದಿನ ಬೇಕಾಗುತ್ತೆ. ಆ ಹೆವಿ ಡಿಸೈನ್ಗೆ 1,500ಇಂದ 2,000 ರೂಪಾಯಿವರೆಗೂ ಬಿಲ್ ಮಾಡ್ಬೋದು. ಈಗೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಕಸ್ಟಮರ್ಸು ಅಂತಂದರೆ, ಮೇಡಮ್ ನಮಗೆ ಅಲ್ಲಿ 250 ರೂಪಾಯಿಗೆ ಬ್ಲೌಸಸ್ ಸಿಗುತ್ತೆ, ರೆಡಿ ಬ್ಲೌಸಸ್ಸು 350 ರೂಪಾಯಿಗೆ ಬ್ಲೌಸಸ್ನ ಸಿಗುತ್ತೆ ನಮಗೆ. ಇನ್ನು 350 ರೂಪಾಯಿಗೆ ಬ್ಲೌಸಸ್ ಎಲ್ಲ ಸಿಗುತ್ತೆ. ನೀವ್ಯಾಕೆ ಅಷ್ಟು ಜಾಸ್ತಿ ತೊಗೊತೀರಾ, ರೇಟ್ ಹಾಕ್ತೀರಾ ಅಂತ ಕೆಲವರೆಲ್ಲ ನನಗೆ ಕೇಳ್ತಾ ಇರ್ತಾರೆ. ಕಸ್ಟಮರು ಕೇಳ್ತಾರೆ, ಫೋನ್ ಮಾಡಿದಾಗೂ ಕೇಳ್ತಾರೆ. ಯಾರಾದರೂ ಒಬ್ರಿಗೆ ಮೆಸೇಜ್ ಏನಾದರೂ ಕೇಳ್ತಾರಲ್ಲ, ಈ ಬ್ಲೌಸ್ ಎಷ್ಟಾಗುತ್ತೆ ಅಂತ 800 ಅಂತಂದ್ರೂ ಅವ್ರಿಗೆ ಅಷ್ಟು ರೇಟಾ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಕಂಪೇರ್ನ ಮಾಡೋಕ್ಕೆ ಅಂತ ಹೋಗೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಕೊಡೋ ಥ್ರೆಡ್ ಆಗಿರಲಿ, ನಾವು ಕೊಡೋ ಕ್ಲಾತ್ ಆಗಿರಲಿ, ಅದು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಒಂದ್ಸಲ ನೀವು ಹಾಕಿಸ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ಲೌಸ್ ವರ್ಕ್ ಮಾಡಿಸ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಿಂಪಲ್ ಇರೋ ಬ್ಲೌಸಸ್ನ ಒಂದು ದಿನಕ್ಕೆ 2 ಮಾಡ್ಬೋದು. ಅದು ಫುಲ್ಲು ಸಿಂಪಲ್ ಇದ್ದರೆ ಮಾತ್ರ. ಅದಕ್ಕೆ ಒಂದು 400 ಒಂದು 500 ಬಿಲ್ನ ಮಾಡ್ಬೋದು. 1000 ಇವತ್ತು ಒಂದಿನ ಫುಲ್ಲು ಮಿಷಿನ್ ಓಡಿಸಿರ್ತೀವಿ. ನಾಳೆನೂ ಮಿಷಿನು ಓಡ್ಸೋಕ್ಕೆ ಬ್ಲೌಸ್ ಇದ್ದರೆ ತಾನೇ ನಮಗೆ, ಕಸ್ಟಮರ್ಸಿಗೆ ಬ್ಲೌಸ್ ಇದ್ದರೆ ತಾನೇ ನಮಗೆ ಅರ್ನ್ ಮಾಡೋಕ್ಕೆ ಸಾಧ್ಯ. ಬ್ಲೌಸೇ ಇರಲಿಲ್ಲ ಅಂತಂದರೆ ಆ ದಿನ ಫುಲ್ಲು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ಯಾವುದಾದ್ರೂ ಬ್ಲೌಸ್ ಬಂದರೆ ವರ್ಕ್ ಆಗುತ್ತೆ. ಇಲ್ಲ ಕಂಟಿನ್ಯೂ ಆಗಿ ವರ್ಕ್ ಇದೆ, ಸ್ಟಾಪೇ ಆಗಿಲ್ಲ ಅಂತ ಅಂದ್ರೂ ಒಂದು ದಿನಕ್ಕೆ ಒಂದೇ ಬ್ಲೌಸ್ ಆಗುತ್ತೆ. ನನಗೇನೋ ನಾನು ಮಿಷಿನ್ ತೊಗೊಂಡಾಗಿಂದ ಇದುವರೆಗಾದ್ರೂ ನಾನು ಸ್ಟಾಪ್ ಅಂತ ಮಾಡೇ ಇಲ್ಲ. ಭಾನುವಾರ ಒಂದಿನ ಮಾತ್ರ ನನಗೆ ರೆಸ್ಟ್ ಬೇಕು ಅಂತ ಸ್ಟಾಪ್ ಮಾಡ್ತೀನಿ. ಭಾನುವಾರ ಏನು ಮಾಡಲ್ಲ. ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ, ಮಕ್ಕಳನ್ನೂ ನೋಡ್ಕೋಬೇಕು. ಅವ್ರ ಹತ್ರನೂ ಸ್ವಲ್ಪ ಆದರೂ ಟೈಮ್ನ ಸ್ಪೆಂಡ್ ಮಾಡಬೇಕು. ಬರೇ ಇದೆ ಅಂತಲೂ ಆಗೋದಿಲ್ಲ. ಇದರಲ್ಲಿ ಲಕ್ಷ ದುಡಿಬೋದು ಅಂತ ನಾವು ಅಂದ್ಕೊತೀವಿ, ಖಂಡಿತ ಸಾಧ್ಯ ಇಲ್ಲ. ಮನೆಯಲ್ಲಿ ಹೆಂಗೆ ಅಂತಂದರೆ, ಗಂಡ ದುಡಿಯೋದ್ರಲ್ಲಿ ಇದು ಒಂದು ಸೈಡಿಗಿರೋ ಒಂದು ಉಪ್ಪಿನಕಾಯಿ ಥರ ಅಷ್ಟೇ ನಮ್ಮದು ಏನಂದರೆ ಅದು ಬರೋದು ದುಡ್ಡು ಅಷ್ಟೇ. ಅದು ಮಾತ್ರ ನಿಜವಾಗ್ಲೂ ತೋರಿಸೋ ಥರ ಯಾಮಾರಿಸೋ ಥರ ಖಂಡಿತ ಯಾರು ಯಾಮಾರಬೇಡ್ರಿ. ದುಡಿಯೋಕ್ಕಂತೂ ಲಕ್ಷ ಅಂತೂ ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ಅನುಭವ, ಪರ್ಸ್ನಲ್ ಅನುಭವ ನಾನು ಹೇಳ್ತಾ ಇದ್ದೀನಿ. ಒಂದು ದಿನಕ್ಕೆ ಒಂದೇ ಬ್ಲೌಸ್ ಆಗುತ್ತೆ. ಅದು ಒಂದೊಂದು ಸಲ ಸಿಂಪಲ್ ಬ್ಲೌಸ್ ಇದ್ರೂ ಅದಕ್ಕೆ ಜಸ್ಟ್ 500 ಬಿಲ್ ಮಾಡಿರ್ತೀವಿ. ಬಟ್ ಥ್ರೆಡ್ ಕಟ್ಟಾಗೋದಾಗಿರಲಿ, ಇಲ್ಲಾಂದರೆ ಏನಾದರೂ ಕೆಳಗಡೆ ಸಿಕ್ಕಾಕೊಳ್ಳೋದಾಗಿರಲಿ, ದಾರ ಸಿಕ್ಕಾಕೊಳ್ಳೋದಾಗಿರಲಿ, ಪದೇ ಪದೇ ದಾರ ಕಟ್ಟಾಗೋದಾಗಿರಲಿ, ಆ ಥರ ಏನಾದರೂ ಆಗಿಬಿಟ್ರೆ ಒಂದು ಬ್ಲೌಸಿಗೆ ಬರೀ 500 ರೂಪೀಸ್ ತೊಗೊಂಡಿರ್ತೀವಿ. ಒಂದೊಂದು ಬ್ಲೌಸ್ ಆ ಥರ ತಲೆ ಕೆಟ್ಟೋಗ್ಬಿಡ್ತವೆ. ಆ ಒಂದು ದಿನ ಪೂರ್ತಿ ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ಆ ಒಂದು ದಿನ 500 ಮಾತ್ರ ಬಂದಿರುತ್ತೆ. ನೆಕ್ಸ್ಟ್ ಡೇಗೆ ಫುಲ್ಲು ಗ್ರ್ಯಾಂಡ್ ಇರುತ್ತೆ ಡಿಸೈನು. ಆ ಡಿಸೈನ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಮುಗಿಯೋದೇ ಇಲ್ಲ, 2 ದಿನ ಅಂತೂ
ಗ್ಯಾರಂಟಿ ಬೇಕಾಗುತ್ತೆ. ಅದಕ್ಕೆ 1,500 2 ಸಾವಿರ ರೂಪಾಯಿವರೆಗೂ ಬಿಲ್ ಮಾಡ್ತೀವಿ. ಈಗ ಡೈಲಿ ಅದೇ ಥರನೇ ಬ್ಲೌಸಸ್ ಇರ್ತಾವ, ಡೈಲಿ ಅದೇ ಥರನೇ ಬ್ಲೌಸಸ್ ಬರ್ತಾವ, ಕಸ್ಟಮರ್ ಮೇಲೆ ಡಿಪೆಂಡು. ಈ ಒಂದು ವಾರ ಪೂರ್ತಿ ಕೆಲಸ ಇರುತ್ತೆ, ಒಂದು ವಾರ ಪೂರ್ತಿ ಕೆಲಸನೇ ಇರಲ್ಲ. ಆವಾಗ ನಮಗೆ ಪ್ರಾಬ್ಲಮ್. ಅವ್ರು ಹೇಳ್ತಾರೆ ಇಷ್ಟು ದುಡಿಬೋದು ಅಂತ, ಆ ಕೊಡೋಕ್ಕೆ ಕಸ್ಟಮರ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಅಡ್ವರ್ಟೈಸ್ ಎಲ್ಲ ಹಂಗೆ ಕೊಡ್ತಾ ಇರೋದ್ರಿಂದ ಹಂಗೆ ದುಡಿಬೋದು ಹಿಂಗೆ ದುಡಿಬೋದು ಅಂತ ಕೊಡ್ತಾ ಇರೋದ್ರಿಂದ ಪಾಪ ಎಷ್ಟೊಂದು ಜನ ಮಿಷಿನ್ ತೊಗೊಂಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ಸುಮ್ಮನೆ ಮಾರ್ಬಿಟ್ಟು ಮಿಷಿನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನನಗೆ ಮೊನ್ನೆ ಒಬ್ಬರು ಮೈಸೂರಿಂದ ಕಾಲ್ ಮಾಡಿದರು. ಅವರು ಅದನ್ನು ಹೇಳಿದರು. ಅವರು ಈ ವಿಡಿಯೋ ನೋಡ್ತಾ ಇರ್ತಾರೆ ಅನಿಸುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಹೆಸರು ಬೇಡ, ಹಾಗೆ ಹೇಳ್ತೀನಿ. ಅವ್ರು ಏನು ಹೇಳಿದ್ರು ಅಂತ ಹೇಳ್ತೀನಿ. ಅವರು ಒಬ್ಬರು ಟೀಚರು. ಆ್ಯಕ್ಚುಲಿ ಅವರು ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರೋರು ಮಿಷಿನ್ನ ನೋಡಿಬಿಟ್ಟು ಮಿಷಿನ್ನ ಎಷ್ಟೋ ದುಡ್ಡೆಲ್ಲ ಹಾಕಿಬಿಟ್ಟು ಮಿಷಿನ್ನ ತೊಗೊಂಡಿದ್ದೆ. ಅವರು ಹಸ್ಬೆಂಡ್ ಹೇಳಿದ್ರಂತೆ ಬೇಡ ಬೇಡ ಅಂತ. ಆದರೂ ಕೇಳಲಿಲ್ಲಂಗೆ ಮಿಷಿನ್ ತೊಗೊಂಡು 1.5 ವರ್ಷ ಆಯಿತು ಮಿಷಿನ್ ತೊಗೊಂಡು. ಅದ್ರಲ್ಲಿ ಅವರು ಒಂದು 10,000 ದುಡಿಯೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ದುಡಿಯೋಕ್ಕೆ ಆಗಿಲ್ಲ ಮೇಡಮ್, ಈ ಮಿಷಿನ್ನ ನಾನು ಸೇಲ್ ಮಾಡಬೇಕಂತ ಇದ್ದೀನಿ, ಯಾರಾದರೂ ಇದ್ದರೆ ಹೇಳಿ ಅಂತ ನನಗೆ ಕೇಳಿದ್ದಾರೆ. ಈ ಥರ ಯಾರು ಯಾಮಾರಬೇಡಿ. ಒಳ್ಳೆ ಕೆಲಸನ ಇರೋರು, ತಿಂಗಳಿಗೆ ಒಂದು ಸ್ವಲ್ಪ ಅದು ದುಡ್ಕೊಂಡು ತಿನ್ನೋ, ಒಂದು 25-30 ಸಾವಿರ ದುಡ್ಕೊಂಡು ತಿನ್ನೋರು ಅಂಥವ್ರಿಗೂ ಸಹಿತನೂ ಇದು ಅಡ್ವರ್ಟೈಸ್ಗಳಾಗಿರಲಿ ಮತ್ತು ಇವ್ರು ಹೇಳೋದಾಗಿಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಮಾರ್ಬಿಟ್ಟು ಮಿಷಿನ್ನ ಯಾರು ತೊಗೊಳಕ್ಕೆ ಹೋಗಬೇಡಿ. ಇವು ತುಂಬ ಯೋಚನೆ ಮಾಡಿ ತೊಗೊಳ್ಳಿ. ಅದು ಏನು 1 ಲಕ್ಷ 2 ಲಕ್ಷ ಅಂತದಲ್ಲ. ಚೆನ್ನಾಗಿರೋದು ಒಳ್ಳೆಯ ಮಿಷಿನ್ ಬೇಕಂದರೆ ಏನಿಲ್ಲ ಅಂದರೆ 4ರಿಂದ 5 ಲಕ್ಷ ದುಡ್ಡು ಹಾಕಬೇಕು. ಆ 4ರಿಂದ 5 ಲಕ್ಷಕ್ಕೆ ಕ್ಯಾಶ್ ಕೊಟ್ಟು ತೊಗೋಬೇಕು. ಇಲ್ಲ ಅಂತಂದರೆ EMI ಆಪ್ಷನ್ಸ್ ಕೊಡ್ತಾರೆ. 11 ಮಂತ್ಸ್ ಏನೋ ಕೊಡ್ತಾರೆ ಅನಿಸುತ್ತೆ. ಮಂತ್ಲಿ 15,000 ಸಮಥಿಂಗ್ ಏನೋ ಬರ್ಬೋದು ಅಂತ ಅನಿಸುತ್ತೆ 11 ಮಂತ್ಸಿಗೆ. ಆ 11 ಮಂತ್ಸಿಗೆ 15,000 ಸಮಥಿಂಗ್ ಹೋಗಲಿ, 15 ರೌಂಡ್ ಫಿಗರೇ ಹಾಕೋಣಂತೆ. 15,000 ಅರ್ನ್ ಮಾಡೋಕ್ಕಾಗುತ್ತಾ ನಮಗೆ? ಅದನ್ನು ನಾವು ಯೋಚನೆ ಮಾಡಿ ಅರ್ನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಾವು ಕಟ್ಟಲೇಬೇಕು. EMI ಕಟ್ಟಲಿಲ್ಲ ಅಂತಂದರೆ ಗಂಡನ ತೀರಿಸ್ಕೋಬೇಕು. ಗಂಡ ಕೊಡೋಕ್ಕೆ ರೆಡಿ ಇದ್ದಾರಾ, ಕೊಡ್ತಾರಾ, ಅದು ಆಗುತ್ತಾ, ಸಾಧ್ಯನಾ? ತುಂಬ ಯೋಚನೆ ಮಾಡಿಬಿಟ್ಟು ಮಿಷಿನ್ನ ತೊಗೊಳ್ಳಿ ಅಂತಲೂ ಹೇಳ್ತೀನಿ. ಆಮೇಲೆ ನನಗೆ ಹೇಳಿದ್ನಲ್ವ, ನನಗೆ ತುಂಬ ಚೆನ್ನಾಗಿ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಯಾವ ಥರ ಒಂದು ವೀಡಿಯೋ ಮಾಡಿ ಫೋನ್ ಮಾಡಿ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಹೇಳೋದಕ್ಕಿಂತ ಒಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಈಗೂ ಸ್ವಲ್ಪ ನಾನು ಮಿಷಿನ್ ಹತ್ರನೇ ಹೋಗಬೇಕಾಯಿತು. ಕೆಲವೊಂದೊಂದು ಮೆಟೀರಿಯಲ್ಸ್ ಬೇಕಾಗಿತ್ತು. ಕೆಲವೊಂದೊಂದು ಮೆಟೀರಿಯಲ್ಸು ಚಿಕ್ಕಪೇಟೆನಲ್ಲಿ ಸಿಗ್ತವೆ, ಕೆಲವೊಂದೊಂದು ಅಲ್ಲೇ ಹೋಗಬೇಕು. ಹಾಗಾಗಿಬಿಟ್ಟು ನಾನು ಸ್ವಲ್ಪ ಅಲ್ಲಿ ಕೆಲಸ ಇದೆ, ಅದೇ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಮಿಷಿನ್ಸಿಂದೆಲ್ಲ ನೋಡಿಕೊಂಡು ಚಿನ್ನಿ ನೋಡಮ್ಮ ಯಾಕೆ ಕಾಲು ಅಲ್ಲೇ ಹೋಗಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಇದೆ, ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ EMI ಬಗ್ಗೆ ಹೇಳಿದೆ ನಿಮಗೆ. EMI 15,000 ಬರುತ್ತೆ. ಸ್ಟಾರ್ಟಿಂಗು 2 lakhs 2.5 lakh ಎಷ್ಟೋ ಕಟ್ಟೋದಿರುತ್ತೆ, ಅದ್ರ ಮೇಲೆ ಡಿಪೆಂಡ್. ಒಟ್ಟು ಮಿನಿಮಮ್ ಇಷ್ಟು ಕಟ್ಟಿದ್ರೆ ಇಷ್ಟು ಮಂತ್ಸಿಗೆ ಅಂತ EMI ಆಪ್ಷನ್ ಇರುತ್ತೆ. EMI ಎಷ್ಟೆಷ್ಟು ಬರುತ್ತೆ ಅನ್ನೋದು ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸಲುವಾಗಿ ಹೋಗೋಕ್ಕೆ ಅಂತ ರೆಡಿ ಆದೆ. ಅಷ್ಟೊತ್ತಿಗೆ ಇದು ಮೆಸೇಜಸ್ಸನ್ನು ಅಷ್ಟೇ 3-4 ಮೆಸೇಜ್ ಬಂದಿದ್ವು. ಆಮೇಲೆ ನಿನ್ನೆ ಮೊನ್ನೆ ಒಟ್ಟು ಈ ವಾರದಿಂದ ಎಲ್ಲ ಕಾಲ್ಸ್ ಬರ್ತಾನೆ ಇದ್ವು ನನಗೆ. ಹಂಗಾಗಿ ಇದು ಹೇಳ್ಬಿಡೋಣ ಅಂತೇಳಿ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಮಿಷಿನ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ರಿ, ಹೇಳಿದ್ನಲ್ಲ 1ರಿಂದ 5 ಲಕ್ಷವರೆಗೂ ಇದೆ. ಫ್ಯೂಚರ್ ಮಾಡಲ್ ಬೇಕು ಅಂತಂದರೆ 4ರಿಂದ 5 ಲಕ್ಷ ಆಗುತ್ತೆ ಮಿಷಿನು. ಆಮೇಲೆ ಸೆಕೆಂಡ್ ಒನ್ನು, ಈ ಮಿಷಿನ್ನಲ್ಲಿ ನಿಮಗೆ ಲಕ್ಷ ದುಡಿತೀರಾ ನೀವು ಅಂತ ಹೇಳಿದ್ರಿ. ಮಿಷಿನ್ನಲ್ಲಿ ಬಟ್ಟೆ ಹಿಂಗೆ ಇಟ್ಬಿಟ್ರೆ ಅದೇ ವರ್ಕ್ ಆಗಿಬಿಡುತ್ತೆ, ಯಾಕಷ್ಟು ರೇಟ್ ತೊಗೊತೀರಾ ಅಂತಂದು ಕೆಲವರು ಎಷ್ಟು ಒಂದೊಂದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ. ನಾವು ಹೇಳಿದ್ಮೇಲೆ ಕೆಲವರು ಅರ್ಥ ಮಾಡ್ಕೊತಾರೆ, ಕೆಲವರು ಅರ್ಥ ಮಾಡ್ಕೊಳಂಗಿಲ್ಲ. ಅದಕ್ಕೂ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಲಕ್ಷ ದುಡಿಯೋಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟು ಹೇಳಿದ್ನಲ್ಲ, ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ದಿನ ಒಂದು ಮಂತ್ ಫುಲ್ಲು ದುಡಿದ್ರೆ ಒಂದು 40ರಿಂದ 50 ಸಾವಿರ ದುಡಿಬೋದು. ಅದು ಸಂಡೇ ಏನಾದರೂ ರಜಾ ತೊಗೊಂಡು ಆ ಥರ ತೊಗೊಂಡ್ರು ಅದಿಲ್ಲ. ಆಮೇಲೆ ಕಸ್ಟಮರ್ ಮೇಲೆ ಡಿಪೆಂಡ್, ಅದು ಬಂದರೆ. ಇಲ್ಲ ಅಂತಂದರೆ ಇಲ್ಲ. ನಾನು ಹೇಳಿದ್ನಲ್ಲ, ಆಲ್ರೆಡಿ ಮಿಷಿನ್ ತೊಗೊಂಡು ಸೇಲ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಹ್ಯಾಂಡಾಗಿ. ಅಷ್ಟು ರೇಟ್ ಕೊಟ್ಬಿಟ್ಟು 5 lakhsಗೇನೋ ಮಿಷಿನ್ ತೊಗೊಂಡಿರೋದು. ಈಗ ಅವರು 4 lakhsಗೆ ಮಿಷಿನ್ ಕೊಡೋಕ್ಕೆ ರೆಡಿ ಇದ್ದಾರೆ. 4 lakh ಮಿಷಿನ್ಗೆ ಯಾರು ತೊಗೊತಾರೆ? ಅಷ್ಟು ರೇಟ್ ಕೊಟ್ಟು ತೊಗೊಳೋದಿಲ್ಲ. ಇನ್ನು ಯೋಚನೆ ಮಾಡ್ತಾರೆ, ಅಯ್ಯೋ ಇನ್ನೊಂದು 1 lakh ಹಾಕಿದರೆ ಹೊಸ ಮಿಷಿನೇ ಬರುತ್ತೇನೋ ಅನ್ನೋ ಥರನೂ ಥಿಂಕ್ ಮಾಡೋರು ಇರ್ತಾರೆ. ಕೆಲವರು 4 ಲಕ್ಷ ಮಿಷಿನ್ ತೊಗೊಂಡ್ಬಿಟ್ಟು ಹಿಂಗೆ ಕಸ್ಟಮರ್ ಇಲ್ಲ ಅಂತಂದರೆ ಮತ್ತೆ ಹೆಂಗೆ ಅನ್ನೋದು ಯೋಚನೆ ಮಾಡ್ತಾರೆ. ಅದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತೀನಿ. ನಂದು ಉಷಾ ಜನಮೋ ಮಿಷಿನು ಸುಮಾರು 7 ವರ್ಷ ನಾನು ಯೂಸ್ ಮಾಡಿರೋದು. ಈ ಮಿಷಿನಿಗೋಸ್ಕರ ನಾನು 2-3 ಇಯರ್ಸ್ ನಾನು
ತುಂಬ ಅಂದರೆ ತುಂಬ ಯೋಚನೆ ಮಾಡಿಬಿಟ್ಟು ಎಲ್ಲ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಸ್ಟಮರ್ಸ್ ಬರ್ತಾರಾ. ಯಾಕೆ ಅಂತಂದರೆ ಸಣ್ಣ ಪುಟ್ಟ ಅಮೌಂಟ್ ಅಂದರೆ ಏನೋ ಅನ್ಬೋದು, ಒಂದು ದೊಡ್ಡ ಅಮೌಂಟ್ ಆಗ್ತಾ ಇದ್ದೀವಿ ಅಂತಂದರೆ ಅದು ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅದನ್ನ ವಾಪಸ್ಸು ತಗೊಳ್ಳೋ ಅಂಥ ಕೆಪಾಸಿಟಿ ಇರಲೇಬೇಕು. ಅದು ಇದ್ದರೆ ಮಾತ್ರ ನಾವು ಆ ವರ್ಕನ್ನ ಮಾಡೋಕ್ಕೆ ಸಾಧ್ಯ. ಹಾಗಾಗಿಬಿಟ್ಟು ನಾನು ತುಂಬ ಅಂದರೆ ತುಂಬ ಯೋಚನೆ ಮಾಡಿಬಿಟ್ಟು 2 ರಿಂದ 3 ವರ್ಷ ತುಂಬ ಯೋಚನೆ ಮಾಡಿಬಿಟ್ಟು ಈ ಮಿಷಿನ್ನ ನಾನು ಇವಾಗ ತೊಗೊಂಡಿದ್ದೀನಿ. ಅಲ್ಲಿವರೆಗೂ ನಾನು ಉಷಾ ಜನಮೋ 450 7 ವರ್ಷನ ಯೂಸ್ ಮಾಡಿ ಆಮೇಲೆ ಇದನ್ನು ತೊಗೊಂಡಿದ್ದೀನಿ. ಮತ್ತೆ ನಾನು ಇಲ್ಲಿಗೆ ಬಂದೆ. ಅಲ್ಲಿ ನನಗೆ ಮಿಷಿನ್ ಹತ್ರ ಇದ್ದು ಮಾತಾಡಿದ್ರೇ ಮಿಷಿನ್ ಬಗ್ಗೆ ಮಾತಾಡೋಕ್ಕೆ ಒಂದು ಇದು ಬರುತ್ತೆ. ಇದ್ರ ಬಗ್ಗೆ ನೋಡ್ಕೊತ ಹೇಳಿದ್ರೇ ಎಲ್ಲ ಗೊತ್ತಾಗುತ್ತೆ. ಮಿಷಿನ್ನು ಹೇಳಿದ್ನಲ್ಲ, ತೊಗೊಳೋರು ತೊಗೋಬೇಡಿ ಅಂತಲೂ ನಾನು ಯಾರಿಗೂ ಹೇಳಲ್ಲ, ತೊಗೊಳ್ಳಿ ಅಂತಲೂ ಹೇಳಲ್ಲ. ತುಂಬ ಯೋಚನೆ ಮಾಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತೀನಿ. ಅಡ್ವರ್ಟೈಸ್ಗಳು ತೋರಿಸ್ದಂಗೂ ಅಂತೂ ಸಾಧ್ಯ ಇಲ್ಲ. ಅದಂತೂ 100ಗೆ 1000% ಹೇಳ್ಬಿಡ್ತೀನಿ. ಲಕ್ಷ ಅಂತೂ ದುಡಿಯೋಕ್ಕೆ ಸಾಧ್ಯ ಇಲ್ಲ. ಮಿಷಿನ್ಗೆ ಬಟ್ಟೆ ಹಾಕಬೇಕು, ಸ್ವಲ್ಪ ಹೊರಗಡೆ ಹೋಗಬೇಕು. ಮಿಷಿನ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ಇವಾಗ ಹಾಕ್ಲಾ ಬೇಡ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅಲ್ಲಿ ಹೋಗಿ ಬಂದುಬಿಟ್ಟು ಮಿಷಿನ್ಗೆ ಎಲ್ಲವೂ ಫ್ರೇಮ್ಸ್ ಎಲ್ಲ ಕೂರ್ಸೋಕ್ಕೂ ಟೈಮ್ ಆಗುತ್ತೆ. ಬಟ್ಟೆ ಇಟ್ಟಿದ ತಕ್ಷಣ ಆಗ್ಬಿಡುತ್ತೆ ಅಂತಲ್ಲ, ಸಾಧ್ಯನೇ ಇಲ್ಲ. ಇದಕ್ಕೆ ಎಷ್ಟು ಸೆಟ್ ಮಾಡಬೇಕು ಅಂತಂದರೆ ನಾವು ಹಾಕಿರೋ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರ್ತಾ ಇದೆನೋ ಇಲ್ಲೋ ಅನ್ನೋದು ಅದನ್ನು ಎಲ್ಲ ನೋಡಿಕೊಂಡು ಸೆಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲೂ ಟೈಮ್ ಆಗುತ್ತೆ. ಒಂದು ದಿನಕ್ಕೆ 1 ಬ್ಲೌಸು ಸಿಂಪಲ್ಲು, ಇಲ್ಲಾಂದರೆ 2 ಬ್ಲೌಸು, ಅದು ರಾತ್ರಿ 11 ಗಂಟೆವರೆಗೆ ಹಾಕಿದರೆ 2 ಬ್ಲೌಸು ಅಷ್ಟೇ, ಇಲ್ಲಾಂದರೆ ಒಂದೇ ಬ್ಲೌಸೇ ಆಗುತ್ತೆ. ಅದು ಫುಲ್ಲು ಹೆವಿ ಅಂದರೆ 2 ದಿನ ಆಗುತ್ತೆ. ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಹಾಕಿದರೆ ನಾನು ಆ ಡೌಟ್ನ ಕ್ಲಿಯರ್ನ ಮಾಡ್ತೀನಿ. ಇನ್ನೊಬ್ರು ಅಷ್ಟೇ, ನನಗೆ ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ, ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ. ಅವರು ತಿಪ್ಟೂರೇನೋ ಅಂತ ಅನಿಸುತ್ತೆ ಅವ್ರದ್ದು. ಅವರು ಕಾಲ್ ಮಾಡಿದರು, ಅವರು ಅದನ್ನೇ ಕೇಳ್ತಾಯಿದ್ರು. ಎಲ್ಲರೂ ತುಂಬ ಜನ ನನಗೆ ಅದನ್ನೇ ಕೇಳ್ತಾ ಇದ್ದಾರೆ, ಮಿಷಿನು ತೊಗೊಂಡ್ರೆ ಹಂಗೆ ಅಂತೆ ಹಿಂಗಂತೆ, ಹೌದಾ ಏನು ಅಂತೇಳಿ. ಅದಕ್ಕೆ ಒಂದು ವೀಡಿಯೋ ಮಾಡಿಬಿಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡಿದೆ. ನಿಮ್ಗೇನಾದರೂ ಇದರಲ್ಲಿ ಏನಾದರೂ ಡೌಟ್ ಏನಾದರೂ ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಕಾಲ್ ಮಾಡಿದ್ರು ಅಷ್ಟೇ, ನಾನು ಅದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಒಂದು ದಾರ ಇಲ್ಲ ಅಂತಂದ್ರೂ ಓಡಬೇಕು, ದಾರ ಇಲ್ಲ, ಈ ಕಲರ್ಸ್ ಮ್ಯಾಚಿಂಗ್ ಇಲ್ಲ, ತರಬೇಕು ಅಂತ. ಇಲ್ಲೆಲ್ಲಿ ಸುತ್ತಮುತ್ತ ಸಿಗಲ್ಲ, ಚಿಕ್ಕಪೇಟೆಗೆ ಹೋಗಬೇಕು, ಇಲ್ಲಾಂದರೆ ತರಿಸ್ಕೋಬೇಕು, ಅದಕ್ಕೂ ಟೈಮೂ ಹೋಗ್ಬಿಡುತ್ತೆ. ಹೇಳಿದ್ನಲ್ವ, ತುಂಬ ಇದೆ. ಮಿಷಿನ್ ಬಂದಮೇಲೆ ಅದ್ರದ್ದು ಏನೇನು ಪ್ರಾಬ್ಲಮ್ಸು ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನಮಗೇನೂ ಗೊತ್ತಿರಲ್ಲ. ಬಟ್ ನನಗೆ ಹೇಳಿದ್ನಲ್ವ, ದಾರಗಳು ಎಲ್ಲ ಇರೋದ್ರಿಂದ ಸ್ವಲ್ಪ ಇದ್ದಾವೆ. ಒಂದೊಂದು ಇಲ್ಲ ಅಂದರೆ ನಾನು ಚಿಕ್ಕಪೇಟೆಗೆ ಹೋಗಿ ತೊಗೊಂಬಂದಿದ್ದೀನಿ. ಒಂದು ಬ್ಲೌಸ್ ಸಲುವಾಗಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ದಾರನ ತೊಗೊಂಡು ಬಂದು ಹಾಕಿರೋದೂ ಇದೆ. ಹಾಗಾಗಿ ತುಂಬ ದಿನದಿಂದ ಕೇಳ್ತಾ ಇದ್ರೆ ಅದನ್ನೊಂದು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ಲಾಗ್ ಆಗಿರುತ್ತೆ, ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.